शंकर सुदमानंदना सिद्धि विनायक श्री गजानना लंबोदर विघ्नेश्वर ಗಣಾಧಿಪತಯೇ ನಮಗಾಯ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಒಡಮಡುತ್ತವಣಿ ಬೆನಿ ಕಥಾಮೃತವ
ಜಯ 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 ಜಯ. ನೀಲವರ್ಣದ ಮೂರುತಿಯಾಗಿ ನಮ್ಮ ಕಣ್ಗಳಿಗೆ ಗೋಚರವಾದವನು ನೀನು. ನಿನ್ನನ್ನು ಅರಮನೆಯಲ್ಲಿ ನೋಡಬೇಕೆನ್ನುವ ಆಸೆಯಾಗಿತ್ತು. ಆದರೆ ಸೆರೆಮನೆಯಲ್ಲಿ ನೋಡುವಂತಹ ದೌರ್ಭಾಗ್ಯ ಬಂದಿದೆ. ಏನು ಮಾಡೋಣ? ಎಲ್ಲವೂ ನಮ್ಮ ಭಾಗ್ಯ ಎನ್ನುವ ಹಾಗೆ ಭಾವಿಸಿದ್ದೆವು. ಆದರೆ ಒಂದರ್ಥವಾಯಿತು. ಈ ಭೂಮಿಯಲ್ಲಿ ಅಧರ್ಮ ಯಾವುದುಂಟೋ ಅದನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಬಂದವನೇ ನೀನು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿನ್ನನ್ನು ಕಂಡಂತಹ ಈ ಕಂಗಳು ಪಾವನವಾದವು. ಜಯ 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 ಜಯ. ಎಂದು ಧರಿಸಿದೆ ನಿನ್ನ ನಾಡು ಎಂದು ದೇವ ನೀನು ನೋಡಿದರಾರೆ ಅರ್ಥವಿಲ್ಲದ ನೋಡಿದರಾರೆ ಅಂತ್ಯವಿಲ್ಲದ ಕಾಮಧೇನು ಭಕ್ತ ಸಲ್ಲದಿ ಗುಣಿವ ಅನಂತ ಗುಣೋಢ್ಯಾಯ ಕೃಷ್ಣ, ನನ್ನ ಅಣ್ಣನಾದ ಕಂಸನು ಬಹಳ ಉಗ್ರನೂ ಹೌದು, ಬಹಳ ಕೋಪಿಷ್ಠನೂ ಹೌದು. ಅಷ್ಟು ಮಾತ್ರವಲ್ಲದೆ ನಿನ್ನನ್ನು ಕಂಡರೆ ಖಂಡಿತ ಸುಮ್ಮನೆ ಇರಲಾರನು. ಓ ಸರ್ವೋತ್ತಮನೇ, ನೀನೇ ಇವೆಲ್ಲದರಿಂದ ನಮ್ಮನ್ನು ರಕ್ಷಿಸಬೇಕು. ವಾಸುದೇವ ದೇವಕಿಯರಿಲ್ ತಿಳಿದು ಕೈ ಮುಗಿದಾಗ ಅಸುರ ಕೌತನ ಆದಿಗಿನ ಇಲ್ಲವಿಲ್ದೆನಲು ಗಿಜವ ಗೋಕುಲದೊಳ್ ಯಶೋದಿಗಾತ್ಮಜಿಯಾಗಿ ಮಾಯೆಗಳಿಗೆ ಈ ರಾತ್ರಿ ಕೊಸರು ಗುಣದಿರ್ಣ ಕೊಯ್ಡಲ್ಲಿರಿಸಿ ಮಾಯೆಯ ಶಿಶುವಾಗ ಮಾಯೆಯ ಶಿಶುವ ಕೌತನಿಗೆ ಕೊಡಿರೆನಳು ಹುಟ್ಟದೋತ್ರವ ಮುಸುಕಿದರೆ ಸತಿ ಪುರುಷರೀರ್ವರಿಗೆ ಜೋಡಿಸಿದ ಕಾಲ ಸಂಕಲಿ ಕಳಚಿ ಕಾಲ ಸಂಕಳಿ ಕಳಚಿ ವಸುದೇವ ವಸುದೇವ ಜೀವಕಿಯರಿಲ್ ತಿಳಿದು ಕೈ ಮುಗಿದಾಗ ವಾಸುದೇವ ದೇವಕಿಯರೇ,
ಗೋಪಾಲ ಬಾಬಾರು ಬಾರಿಲು ಗೋಪಾಲ ಬಾಬಾರು ಬಾರಿಲು ಬಾಬಾರು ಬಾಬಾ ಬಾಬಾರು ಬಾಬಾ ಬಾಬಾರು ಬಾಬಾ ಬಾಬಾರು ಬಾರಿಲು ಗೋಪಾಲ ಬೀಡು ಗಾಣಲೂಲ ರಾಮ ಗಾಣಲೂಲ ಗೋಪಾಲ 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 ಶ್ರಾವಣದ ನಟ್ಟಿರುಳ ಕತ್ತಲೆಯಲ್ಲಿ ಶ್ರಾವಣದ ನಟ್ಟಿರುಳ ಕತ್ತಲೆಯಲ್ಲಿ ಕಾವಲಿರುವ ಕೂಳಭಟರ ಸೆರೆಮನೆಯಲ್ಲಿ ಕಾವಲಿರುವ ಕೂಳಭಟರ ಸೆರೆಮನೆಯಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ದೇವಕಿಯ ಎಂಟನೆಯ ಗರ್ಭದಲ್ಲಿ ನವರೂಪದಲ್ಲಿ ನವಮಾಸದಲ್ಲಿ ನವರೂಪದಲ್ಲಿ ನವಮಾಸದಲ್ಲಿ ಬಾಬಾ ಬಾಬರು ಬಾರಿಲ ಗೋಪಾಲ ಬಾಬರು ಬಾರಿಲ ಗೋಪಾಲ ಬಿಡು ಧನಲೂಲ ಧನಲೂಲ ವನಮಾಲ 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 ಬಾಬರು ಬಾರಿಲು ಬಾಬರು ಓಯ್ ನಮಸ್ಕಾರ. ನಮಸ್ಕಾರ. ನಾನೇನೆಂದು ಗೊತ್ತಾಯ್ತಾ? ಇಲ್ವಲ್ಲ. ನಾನು ಕೃಷ್ಣನ ಗೆಳೆಯ ಯಾರು? ವಿಜಯ. ಓ ವಿಜಯವಾ? ಹೌದು. ನಿಮ್ಗೊಂದು ವಿಷಯ ಗೊತ್ತುಂಟಾ? ಏನು? ಬೆರಳ ತುದಿಯಲ್ಲಿ ಚಿಗುರು ಹುಟ್ಟಿತು, ಮರದ ತುದಿಯಲ್ಲಿ ಉಗುರು ಹುಟ್ಟಿತು. ಹಾಗಲ್ಲದು. ಮತ್ತೆ ಬೆರಳ ತುದಿಯಲ್ಲಿ ಉಗುರು, ಮರದ ತುದಿಯಲ್ಲಿ ಚಿಗುರು. ಹೌದಾ? ನನ್ನ ಅಪ್ಪನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ, ನಿಮ್ಮ ಅಪ್ಪನ ಹೊಟ್ಟೆಯಲ್ಲಿ ನೀವು ಹುಟ್ಟಿದ್ರಿ. ಹಾಗಲ್ಲ. ಮತ್ತೆ ನನ್ನ ಅಮ್ಮನ ಹೊಟ್ಟೆಯಲ್ಲಿ ನಾನು, ನಿನ್ನ ಅಮ್ಮನ ಹೊಟ್ಟೆಯಲ್ಲಿ ನೀನು. ಹೌದಾ? ನಾನು ಅದನ್ನು ಯೋಚಿಸುದು. ಈ ಕೃಷ್ಣಯ್ಯ ಬೆಳಗ್ಗೆ ಬೇಗನೆದ್ದು ಕಟ್ಟೆ ಬಳಿ ಬರ್ಲಿಕ್ಕೆ ಹೇಳಿದ್ದಾನೆ. ನಾನು ಬಂದು ಹೊತ್ತಷ್ಟಾಯ್ತು. ಈಗ 3 ಸಲ ಕರಿತೇನೆ. ಬರ್ಲಿಲ್ಲ ಅಂದ್ರೆ ಮಾತಾಡುದಿಲ್ಲ ಅವನ ಹತ್ರ. ಪ್ರಾರಂಭಿಸ್ತೇನೆ. ಕೃಷ್ಣಯ್ಯ, ಓ ಕೃಷ್ಣಯ್ಯ, ಕೃಷ್ಣಯ್ಯ, ಓ ಕೃಷ್ಣಯ್ಯ. 2 ಸಲ ಆಯ್ತು, ಇನ್ನು 1ನೇ ಸಲ ಇರುದು. ಬರ್ಲಿಲ್ಲ ಅಂದ್ರೆ ಮಾತಾಡುದಿಲ್ಲ ಅವನ ಹತ್ರ. ಕೃಷ್ಣಯ್ಯ, ಓ ಕೃಷ್ಣಯ್ಯ. ಬರ್ಲಿಲ್ಲ ಅಲ್ಲ, ಮಾತಾಡ್ದಿಲ್ಲ ಅವನ ಹತ್ರ. ಏನು ಹೆದರಿಕೆ ಆಯ್ತಾ? ಇಲ್ಲಪ್ಪ, ಸ್ವಲ್ಪ ಅಂಜಿಕೆ ಆಯ್ತು ಅಷ್ಟೇ. ಅದೆರಡು ಒಂದೆಯಾ? ಹೌದಾ? ನಾವಲ್ವಾ ಸುಧಾರಿಸುವ ಸುಧಾರಿಸುವ. ವಿಜಯ, ಏನು ಕೋಪ? ನೀನ್ ಮಾತಾಡ್ಬೇಡ. ಏನಾಯ್ತು? ನೀನ್ ಮಾತಾಡಿ ಜಾಗ್ರತೆ. ಅಲ್ಲ, ಈಗ ಏನಾಯ್ತಂತ? ನೀನ್ ಹೇಳಿದೆ ಅಂತ ಮಾಡಿದೆ ಅಂತ. ನಾನು ಏನು ಹೇಳಿದ್ದೇನೆ? ಕಟ್ಟೆ ಬಳಿ ಬರ್ಲಿಕ್ಕೆ ಹೇಳಿದಲ್ಲ. ಹೌದು, ನಾನು ಹೇಳಿದ್ದೇನೆ. ಬಂದು ಹೊತ್ತಷ್ಟಾಯ್ತು ನಾನು. ಅಯ್ಯೋ, ನಾನು ಹೇಳಿದ್ದು ಅರಳಿಕಟ್ಟೆಗೆ ಬರಲು. ನಾನು ಕೂಡ ಅರಳಿ ಕಟ್ಟೆಗೆ ಬಂದದ್ದು. ಸರಿಯಾಗಿ ಮೇಲೆ ನೋಡು, ಯಾವ ಮರ ಎಂದು. ಯಾವ್ದು ಮರ ಇದು? ಮಾವಿನ ಮರ ಅಲ್ವಾ? ಓ, ಕಟ್ಟೆ ಬದಲಾಯ್ತಾ? ಕಟ್ಟೆ ಬದಲಾದದಲ್ಲ, ನೀನು ಬದಲಾದದ್ದು. ಆಯ್ತು, ನಾವಲ್ವಾ ಸುಧಾರಿಸುವ ಸುಧಾರಿಸುವ. ವಿಜಯ, ಏನ್ ಕೃಷ್ಣಯ್ಯ? ನಾವು ಇವತ್ತು ಇಲ್ಲಿ ಗೋಗಲನ್ನು ಮೇಯಿಸುದು ಬೇಡ. ಮತ್ತೆಲ್ಲಿ? ವಿಜಯ, ನಾವು ಎಲ್ಲಿಗೆ ಹೋಗುದು ಗೊತ್ತುಂಟ? ಆ ಗಿರಿಯ ಜಡೆಯಲಿ ಗೋವುಗಳ ಕಾಯುವ ಬೇಗನೆ ವಿಜಯನಿ ಬಾಬಾ ಬಾಗ
ಬಾಬಾ ಆಗಿರಿ ಎಡೆಯಲ್ಲಿ ಗೋಗಳ ಕಾಯುವ ಆಗಿರಿ ಎಡೆಯಲ್ಲಿ ಗೋಗಳ ಕಾಯುವ ಬೇಗನೆ ವಿಜಯನಿ ಬಾಬಾ ಬೇಗನೆ ವಿಜಯನಿ ಬಾಬಾ ಬೇಗನೆ ವಿಜಯನಿ ಬಾಬಾ ಅವರು ಕುಣಿಯುವುದಕ್ಕೆ ತಾಳ ಉಂಟು. ನಿಲ್ಲು, ಸ್ವಲ್ಪ ನಿಲ್ಲು, ಬಂದೆ. ಇಡ್ಕ. ಏನಿದು? ತಾಳ ಸರಿಯಾಗಿ ನೋಡು. ಇಷ್ಟು ಸಣ್ಣ ತಾಳದಲ್ಲಿ ನಿಲ್ಲುವುದೇಗೆ ಕುಣಿಯುವುದೇಗೆ ಹೇಗಂತ ಆಗ್ಬೇಕಲ್ಲ. ಇದನ್ನು ಕೊಟ್ಟು ಬಾ. ಅದು ಹಾಗಲ್ಲ. ಮತ್ತೆ ಹೇಗೆ? ಕುಣಿಯುವುದಕ್ಕೊಂದು ಲಯ ತಾಳ ಉಂಟು, ಹಾಗೆ ಹೇಳಿದ್ದು. ಆಯ್ತು ವಿಜಯ, ನಾವು ಇವತ್ತು ಆಗಿರಿಗೆ ಹೋಗುವ. ಹೋಗು. ಸರಿ, ನನ್ನದೊಂದು ಪಂತ ಉಂಟು. ಏನು? ಇಂದ ಬಾ. ವಿಜಯ, ಏನಿದು? ಇದು ಗೊತ್ತಿಲ್ವಾ? ಇಲ್ಲ. ಇದೇ ಉಸ್ಮಾನ್ ರೇಖೆ. ಅದು ಲಕ್ಷ್ಮಣ ರೇಖೆ. ಅದು ಯಾಕೆ? ಇಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭಿಸಿದರೆ ಅಲ್ಲಿ ಯಾರು ಮೊದಲು ಮುಟ್ಟುತ್ತಾರೋ ಅವರಿಗೆ ದ್ವಿತೀಯ ಬಹುಮಾನ, ದ್ವಿತೀಯ ಮುಟ್ಟುತ್ತಾರೋ ಅವರಿಗೆ ಪ್ರಥಮ ಬಹುಮಾನ. ಅದು ಹೇಗೆ? ದ್ವಿತೀಯ ಮುಟ್ಟುದು ನಾನೇ ಅಲ್ವಾ? ಹಾಗಾದ್ರೆ ಪ್ರಾರಂಭಿಸುವ. ಬಾ. 1, 1.5, 2, 2.5, 3. ಎಲ್ಲಿಗೆ? ಅವಸರ ಎಲ್ಲಿಗೆ? ನೀನು ಮಾಡಿದಲ್ಲ. ನಾನು ಮೂವ್ ಮಾಡಿದಷ್ಟೇ, ರೂವ್ ಮಾಡಲಿಲ್ಲ. ಹಾಗಾದ್ರೆ ಬೇಗ ಪ್ರಾರಂಭಿಸು. 1, 1.5, 2, 2.5, ಎಲ್ಲಿಗೆ? ಅವಸರ ಎಲ್ಲಿಗೆ? ನನ್ನದೊಂದು ಆಗ್ಲಿಲ್ಲ, ನಾನು ನಿನ್ನ ಹತ್ರ ಮಾತಾಡುದಲ್ಲ. ಕೃಷ್ಣನಿಗೆ ಕೋಪ ಬಂತು. ಕೋಪ ಮಾಡಬಾರ್ದಲ್ಲ, ನಾನು ಪಾಪ ಅಲ್ವಾ?
ನಾವಲ್ವಾ? ಕೃಷ್ಣಯ್ಯ, ಓ ಕೃಷ್ಣಯ್ಯ, ಕೃಷ್ಣಯ್ಯ, ಓ ಕೃಷ್ಣಯ್ಯ, ನಿಂಗೆ ಲಡ್ಡು ಕೊಡ್ತೇನೆ, ನಿಂಗೆ ಚಕ್ಕುಲಿ ಕೊಡ್ತೇನೆ, ನಿಂಗೆ ಉಂಡೆ ಕೊಡ್ತೇನೆ. ಬಾ 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 ತಾನ್ಬಿಡ ಬಾ ಬಾ. ವಿಜಯ, ಏನ್ ಕೃಷ್ಣಯ್ಯ? ಏನಿದೆಲ್ಲ? ಸುಮ್ಮನೆ ತಮಾಷೆಗೆ. ನಾವೆಲ್ವಾ? ಸುಧಾರಿಸುವ. ಬಾ. ಒಂದೂವರೆ, ಎರಡೂವರೆ, ಶಗಡ ಮುಖ್ಯರು ನೂತನಾಲೋಚನೆಯಗೈದರು ಮಾತನಾಡಿ
ಕಂಸನಿಗೆ ಸಾವು, ಇದು ವರ್ತಮಾನ. ಹಾಗಾಗಿ ಕೃಷ್ಣ ಎಲ್ಲೇ ಇರಲಿ ಕೊಂದು ಕಳೆಯಬೇಕಾಗಿ ವಿನಂತಿಯಾಗಿದೆ. ಹಾಗಾಗಿ ಪ್ರಯತ್ನ ಮಾಡಿದೆವಲ್ಲ, ಏನು ಹುಡುಕಿದಿರಿ? ಧರಣಿಯ ಸುತ್ತದ ನುಡಿದ ರಕ್ಷಣೆ ಓಡಿದ. ಚಂದ ಇದ್ದಳು, ಕಳೆದುಕೊಂಡನಲ್ಲ. ಬಿಡಲಾರೆ ಬಿಡಲಾರೆ. ಆ ಕಬಡ್ಡಿ ಕೃಷ್ಣನನ್ನು ಕೊಲ್ಲಲು ನಾವೆಲ್ಲ ಬೇರೆ ಬೇರೆ ರೂಪವನ್ನು ತಾಳಬೇಕು. ನೀವು ಏನು ಮಾಡುವಿರಿ?
ದೇವಿನ ರೂಪ ತಾಳಿ ನಮ್ಮ ಕೃಷ್ಣನನ್ನು ಸೇರಿ ಅವನನ್ನು ಕೊಲ್ಲುತ್ತೇನೆ. ಸುಳಿದನು ಮಾತನು ಸುಳಿಗಾಳಿಯ ತರ ಸುಳಿ 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 ಗಾಳಿ ಸುಳಿದನು ಮಾತನು ಸುಳಿಗಾಳಿಯ ತರ ಎಳೆದಳು ಕೆಡದು ಮಾತನು ತುಳಿ 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 ಭಯ ತುಳಿ ಮಿತ್ರ ಆ ಬಾಲಕ ಆಟದ ಮೈದಾನಕ್ಕೆ ಬರುವಾಗ ಹೆಬ್ಬಾವಿನ ರೂಪ ತಾಳಿ ಅವನನ್ನು ನುಂಗಿ ಬಿಡುತ್ತೇನೆ. ಹೋಗಿ ಆಗಲಿ. ಎಲ್ಲರೂ ಕೇಳಿರಲಿಲ್ಲ ಸಕಲರು ಕೇಳಿ 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 ಸಕಲರು ಕೇಳಿರಲಿಲ್ಲ ಭಕ್ತಿಯಾಗಿರಲು ಕುಕ್ಕಿಗೊಲ್ಲದು ಹುಡಿಯರು ರಾಕ್ಷಿಸೋಬೆ ಮಿತ್ರ, ಗೆಳೆಯ ನಮ್ಮ ವೈರಿಯಾದಂತ ಕೃಷ್ಣನ ಚಿಂತೆಯನ್ನು ಬಿಟ್ಟು ಬಿಡಿ. ಹ ನನಗೆ ಒಂದು ಅಪ್ಪನೆಯನ್ನು ಕೊಡಿ. ಹ ನಾನು ಅವನನ್ನು ಬಕ ಪಕ್ಷಿಯಾಗಿ ಹ ನನ್ನ ಕುಕ್ಕಿನಿಂದ ಅವನನ್ನು ಕುಕ್ಕಿ ಕೊಂದು ಬಿಡುತ್ತೇನೆ. ಹಾಗೆ ಆಗಲಿ. ಬಿಡೆ ಬಿಡೆ ಬಾಲನ ಕಟ್ಟುದ ಬಿಡೆ 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 ಬಾಲನ ಹೆಡಬುರಿ ಕಟ್ಟುದ ಕಡುಗಳಿ ತನದಿಂದ ಹೊಡೆಯುವಾಗಲೇ ಕೆಟ್ಟು ಹಿತ ಮನದಲ್ಲಿ ನಿಂತು ತನ್ನ ಪೌರುಷವ ಮಿತ್ರ ಆ ಕೃಷ್ಣನನ್ನು ಕೊಲ್ಲುವ ಉಪಾಯ ನನಗೆ ತಿಳಿದಿದೆ. ಹ ಅಪ್ಪನೇ ಕೊಡು. ಹ ಬಂಡಿಯ ರೂಪವ ಹುಂಡ ಸಗಟನು ಸಗಟ ಸಗ 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 ಸಗಟ ಬಂಡಿಯ ರೂಪ ಬಂಡಿಯ ರೂಪವ ಹುಂಡ ಸಗಟನು ಹಂಡಲೆಯುತ್ತಲಾಗ ಕಂಡರಿಕ ಚನ್ನಕಂಡನೆಯನ್ನು ತಲಿಕಂಡ ಪರಾಕ್ರಮದಿ ನಾನು ಬಂಡಿಯ ರೂಪವನ್ನು ತಾಳುತ್ತೇನೆ. ನೀವೆಲ್ಲ ನಿಮ್ಮ ನಿಮ್ಮ ಹೆಸರಿಗೆ ಸರಿಯಾಗಿ ರೂಪವನ್ನು ತಾಳುತ್ತೀರಿ ಎಂದಾದರೆ ಇನ್ನು ತಡ ಮಾಡುವುದು ಬೇಡ. ನಮ್ಮ ವೈರಿಯನ್ನು ಹುಡುಗುತ್ತಾ ಅತ್ತ ನಡೆಯೋಣ.
ಬಂದ ನಾನೇ ತೇನುಗಾಸುರ. ಮುಚ್ಚೆ ಬಾಯಿ. ಬರುವುದು ಬರುವುದು ನಿನ್ನ ಕಥೆಯನ್ನು ನಾನೇ ಕೊಂದು ಮುಗಿಸುತ್ತೇನೆ. ನನ್ನನ್ನು ನೋಡಿ ಹೆದರುವಂತ ಅಗತ್ಯವಿಲ್ಲ. ಹೆಬ್ಬಾವು ನಾನೇ, ಅಂದರೆ ಈ ರೂಪದಲ್ಲಿರುವ ಪ್ರಲಂಬಾಸುರ. ನಿನ್ನನ್ನು ನುಂಗಿ ಬಿಡುತ್ತೇನೆ. ಸಾಕು ಮಾಡು ನಿನ್ನ ಅರ್ಪಣವನ್ನು ಈಗಲೇ ನಿಲ್ಲಿಸುತ್ತೇನೆ. ಓಹೋ ಕೃಷ್ಣ, ಏನು ಸಿಕ್ಕಿದೆಯಾ? ಹಾ, ನಿನ್ನನ್ನೇ ಕಾಯ್ತಾ ಇದ್ದವ ನಾನು. ನಿನ್ನನ್ನು ಸುಮ್ಮನೆ ಬಿಡುವವನಲ್ಲ.
ನಿನ್ನ ಎದುರು ಬಂದು ನಿಂತವ ಯಾರೊಂದು ಆಲೋಚನೆಯನ್ನು ಮಾಡಬೇಕು. ನಾನೇ ಧೀರ ಬಕಾಸುರ. ಬಕ ಪಕ್ಷಿಯಾಗಿ ಬಂದಿದ್ದೇನೆ. ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ನಿನ್ನ ನೀಗಲೇ ಕೊಂದು ಮುಗಿಸುತ್ತೇನೆ. ಬಾವುಂದಕ್ಕೆ ನಿನ್ನ ಮುಂದೆ ನಿಂತಿರುವನು ನಾನೇ ಕೇಶಿ. ನನ್ನ ಕೂದಲನ್ನು ಉದ್ದವಾಗಿ ಬೆಳೆಸಿದ್ದೇನೆ. ಅದರಲ್ಲಿ ಸುದ್ದಿ ನಿನ್ನನ್ನು ಕೊಲ್ಲುತ್ತೇನೆ. ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಬಹುಕಾಲದಿಂದ ಬಾಳಿದವರು ನಾವು. ನಮಗಿಷ್ಟಿರಬೇಡ. ನಮ್ಮ ವೀರನನ್ನು ಕೊಂದು ಕಳೆದಿದ್ದೀಯಾ, ನಿನ್ನನ್ನು ಕೊಲ್ಲುತ್ತೇನೆ. ಬಾ ಮುಂದೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರಗು ಜಗಕ್ಕೆ. ಅಯ್ಯೋ ಅಯ್ಯೋ
ಒಬ್ಬ ಸಮರ್ಥನಿದ್ದಾನೆ, ಅವನೇ ಭಗವಂತ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಯಾಕೆ ನನ್ನಲ್ಲಿ ಸುಮ್ಮನೆ ವೈರತ್ವ? ಇದೆಲ್ಲ ಸುಮ್ಮನೆ ಬಿಟ್ಟು ಬಿಡು. ಸತ್ತವಾಗಿ ನಮ್ಮ ಒಳಗೆ ಹೌದು. ಓ ಹೌದಾ? ಹೌದು. ಹಾಗಾದ್ರೆ ನಿಮಗೆ ರಕ್ಕಸರ ಅಂದ್ರೆ ಭಯ ಇಲ್ಲ ಅಲ್ಲ? ಇಲ್ಲಪ್ಪ. ಸ್ವಲ್ಪ ಸಲ ಅಲ್ಲ? ಇಲ್ಲ. ಖಂಡಿತ? ಹಾಗಾದ್ರೆ ಬಾ ಇಲ್ಲಿ. ಏನ್ ವಿಷಯ? ನೋಡು ವಿಜಯ, ರಕ್ಕಸರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ನೀನು ರಕ್ಕಸರು ನೋಡಿದಿಲ್ಲ ಕೃಷ್ಣಯ್ಯ? ಹೌದು, ಏನಾಯ್ತು? ಒಬ್ಬ ಉದ್ದ ಇದ್ದಾನೆ, ಹಾ. ಒಬ್ಬ ಸಪೂರ ಇದ್ದಾನೆ, ಹೌದು. ಒಬ್ಬ ದಪ್ಪ ಇದ್ದಾನೆ. ಅದ್ರಲ್ಲಿ ಹೇಗೆ ಕೃಷ್ಣಯ್ಯ? ಅದು ನಮ್ಮ ಗೋಪಿಕಾ ಸ್ತ್ರೀಯರು ಮಾರುವಂತಹ ಹಾಲು, ಮೊಸರು, ಬೆಣ್ಣೆ ಇವುಗಳನ್ನು ತಿಂದು ಅವರು ಅಷ್ಟು ದಷ್ಟಪುಷ್ಟವಾಗಿ ಬೆಳೆದಿದ್ದಾರೆ. ಆದ್ದರಿಂದ ನಾವಿನ್ನು ತಡ ಮಾಡುವುದು ಸರಿಯಲ್ಲ. ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಆದ್ದರಿಂದ ಅತ್ತ ಕಡೆಗೆ ತೆರಳೋಣ. ಮೊಸರತಿ ಕುಳ್ಳಿರವ್ವ ಮಾನಿನಿಯರು, ಮೊಸರತಿ ಕುಳ್ಳಿರವ್ವ ಹಸುಗಳನ್ನೇ ಕರೆದು ಹಾಲಿಗೆ, ಹಸುಗಳನ್ನೇ ಕರೆದು ಹಾಲಿಗೆ ಹೆಪ್ಪಡಿಟ್ಟ ಹಚ್ಚ ಹೊಸಕಿನಿ. ಮೊಸರತಿ ಕುಳ್ಳಿರವ್ವ ಮಾನಿನಿಯರು, ಮೊಸರತಿ ಎಲ್ಲರೂ ಹತ್ತಿರ ಬನ್ನಿ, ದೂರದಲ್ಲಿರುವವರು ಹತ್ತಿರ ಬನ್ನಿ. ನಮ್ಮಲ್ಲಿ ಬೆಣ್ಣೆ, ತುಪ್ಪ, ಹಾಲು ಎಲ್ಲ ಇದೆ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ. ಬನ್ನಿ 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 ಬನ್ನಿ. ಅಯ್ಯೋ, ಎಲ್ಲರೂ ಮುಖ ಮುಖ ನೋಡ್ತಾ ಇದ್ದೀರಲ್ಲ, ಎಂತ ಮುಖ ಮುಖ ನೋಡುದು? ಮುಖ ಮುಖ ನೋಡಿದ್ರೆ ಎಂತ ಪ್ರಯೋಜನ ಇಲ್ಲ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಅಯ್ಯೋ, ಹೋಗುವ.
ಅಜ್ಜಿ ಅಜ್ಜಿ ನನ್ನಿಬ್ರು ಸಾಯ್ಲಿಕ್ಕೂ ಬಿಡುದಿಲ್ಲ, ಬದುಕ್ಲಿಕ್ಕೆ ಬಿಡುದಿಲ್ಲ. ಅವರಿಬ್ರು ಒಂದು ಕಡೆಯಲ್ಲಿ ಕೆಮ್ಮು, ಅಯ್ಯಯ್ಯೋ ಎಂತ ಆಯ್ತಜ್ಜಿ? ಇನ್ನೊಂದು ಕಡೆಯಲ್ಲಿ ದಮ್ಮು. ನೀವ್ಯಾಕೆ ಇಲ್ಲಿ ಮುಖ ಮುಖ ನೋಡ್ಕೊಂಡು ನಿಂತದ್ದು? ಯಾರು ಹತ್ತಿರ ಬರೋದಿಲ್ಲ ಅಜ್ಜಿ. ಹೌದಾ? ಇಲ್ಲಿ ವ್ಯಾಪಾರ ಆಗ್ತಿಲ್ಲ. ನಾವು ಬೇರೆ ಕೇರಿಗೆ ಹೋಗ್ಬೇಕು. ಹೌದು ಇವರಿಗೇನು ಗೊತ್ತು, ನಾವು ಇದು ದನ ಸಾಕುದು. ಹೌದು ಅದಕ್ಕೆ ಮೇವು ಹಾಕ್ಬೇಕು, ಹುಲ್ಲು ಹಾಕ್ಬೇಕು, ಹಾಲು ಕೊಡ್ಬೇಕು. ಇದೆಲ್ಲ ಹಾಕುವಾಗ ನಮ್ಗೆ ಸುತ್ತಾಗುದಿಲ್ವಾ? ಹೌದು ಅಜ್ಜಿ. ಇವರಿಗೇನು ಗೊತ್ತಿದ್ರ ಕಷ್ಟ? ಹೌದು ಇವರಿಗೇನು ಗೊತ್ತು? ಹೌದು. ಅದಕ್ಕೆ ನಾವು ಬೇರೆ ಕೇರಿಗೆ ಹೋಗುವ. ಆಯ್ತು ಅಜ್ಜಿ. ಹೋಗುವ. ಮೊಸರದೆ ಕೊಯ್ಲಿನವ ಮಾಲಿನಿಯರು, ಮೊಸರದೆ ಕೊಯ್ಲಿನವ ಸುಗಳೆಣ್ಣೆ ಎರೆದು ಹಾಡಿ ಎಪ್ಪಡಿಟ್ಟ ಹೊತ್ತ ಹೊಸಗಿರಿ. ಮೊಸರದೆ ಕೊಯ್ಲಿನವ ಮಾಲಿನಿಯರು ಕೊಯ್ಲಿನವ. ಏನ್ ತಾಗುದು? ನೀನ್ ತಾಗಿಸಿದ್ದು. ನೀನ್ ತಾಗಿದ್ದು. ಏ ವಿಜಯ, ಏನ್ ವಿಷಯ? ಈ ತಾಗುದು ಮತ್ತೆ ತಾಗಿಸಿದ್ದು ಹಾಗಂದ್ರೆ ಎಂತದ? ಅದು ಗೊತ್ತಿಲ್ವಾ ತಾಗುದು? ಇಲ್ಲ. ತಾಗುದಂದ್ರೆ ಗೊತ್ತಿಲ್ವಾ? ಇಲ್ಲ ವಿಜಯ, ತಾಗುದಂದ್ರೆ ಗೊತ್ತಿಲ್ವಾ? ಇಲ್ಲ. ಓ ಹಾಗೆಯಾ? ಮತ್ತೆ ತಾಗಿಸುದಂದ್ರೆ? ತಾಗಿಸಂದ್ರೆ ಗೊತ್ತಿಲ್ವಾ? ಇಲ್ಲ. ತಾಗಿಸುದಂದ್ರೆ ಅದು ಕೂಡ ಗೊತ್ತಿಲ್ವಾ ನಿಂಗೆ? ಇಲ್ಲ. ತಾಗಿಸುದು ಕೂಡ ಗೊತ್ತಿಲ್ವಾ? ಹೌದಾ? ಹೌದು. ನೀವೆಲ್ಲ ಎಲ್ಲಿರು ಹೊರಟದ್ದು? ನಾವೆಲ್ಲ ಸಂತೆಗೆ. ಕೃಷ್ಣಯ್ಯ ಇವುಗಳು ಸಂತೆಗಳಂತೆ. ಸಂತೆಗೆ ಯಾಕೆ? ಸಂತೆಗೆ ವ್ಯಾಪಾರಕ್ಕೆ. ಕೃಷ್ಣಯ್ಯ ಏನು ವಿಜಯ? ಇವುಗಳು ವ್ಯಾಪಾರದಂತೆ. ನಿಂಗೆ ಕಣ್ಣು ಕಾಣುದಿಲ್ವಾ ನಿಂಗೆ? ನಂಗೆ ಕಣ್ಣು ಕಾಣ್ತಾ ಉಂಟು, ನಿಂದು ಕಣ್ಣೆಲ್ಲಿಂಟು? ನನ್ನ ಮುಖದಲ್ಲಿ ಉಂಟು, ನಿನ್ನ ಕಣ್ಣಲ್ಲಿಂಟು. ನನ್ನ ಕಣ್ಣು ನೆತ್ತಿಯಲ್ಲೇ ಉಂಟು. ಮತ್ತೆ ತಾಗಿಸಿದ್ದು? ನೀ ತಾಗಿಸಿದ್ದು. ಆಯ್ತು ಬಿಡು ಅದನ್ನು. ಸರಿ ಆಯ್ತು, ನೀವೆಲ್ಲ ಈಗ ವ್ಯಾಪಾರಕ್ಕೆ ಹೋದದಲ್ಲ? ಹೌದು. ಹಾಗಾದ್ರೆ ಕೊಡಿ 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 ಕೊಡಿ. ಎಂತ ಏನ್ ಕೊಡುದು? ಸುಂಕ ಕೊಡ್ಬೇಕು. ಸುಂಕ ತಗೊಂಡು ಏನ್ ಮಾಡ್ತೀವಿ? ಸುಂಕದೊಂದು ದೊಡ್ಡ ಸಂತೆ ಕಟ್ತೇವೆ. ಮತ್ತೆ ಎಲ್ಲಿಗೆ? ಸರಿ ಆಯ್ತು, ನಂಗೆ ಈಗ ನೀವು ಸುಂಕ ಕೊಡ್ಬೇಕು. ಇಲ್ಲಿ ಬಾ. ಬಾ ಬಾ ಇಲ್ಲಿ. ಬಾ. ಯಾಕೆ? ಇದರಲ್ಲಿ ಏನುಂಟು? ನನ್ನಲ್ಲಿ ಬೆನ್ನು ತೆಂಟು. ಹಾಗಾದ್ರೆ ಇಲ್ಲಿಂದ ಪ್ರಾರಂಭ. ಪ್ರಾರಂಭಿಸ್ತೀವಿ. ಬೆಣ್ಣೆಯ ಮಣ ಕೊಯ್ದು ತಾರ ತಾರ ಆಗೆ
ಬಾ ಬಾ ಕರೀದಲ್ಲ ಬಾ. ಹೋಗು. ನಿನ್ನ ಹೆಸರೆಂತ? ಅವಳ ನನ್ನ ಮೊಮ್ಮಗಳು ಒಡ್ರಸ್ ಮಾತಾಡ್ಬೇಡಿ. ಆಯ್ತು, ನೀವು ಹಿಂದೆ ಹೋಗಿ, ನಾ ಮಾತಾಡ್ ಸರಿ. ನಿಮ್ಮ ಹೆಸರೆಂತ? ನನ್ನ ಹೆಸರು ಲೀಲಾ. ಓ ಲೀಲವಾ? ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಪೆನ್ನು ಉಂಟು. ಕೃಷ್ಣ, ಓ ಬೆಣ್ಣೆ ಮುದ್ದೆ. ಇದಕ್ಕೆ ಎಷ್ಟು ಕೊಡುವ ಕೃಷ್ಣ ಬೆಣ್ಣೆ ಮುದ್ದೆಗೆ? ಇದಕ್ಕೆ ಒಂದು ಹಣ್ಣು ಕೊಡುವ. ನಿಮ್ಗೆ ಒಂದು ಸಾಕು. ಹೋಗು ಬಾ ಇಲ್ಲಿಗೆ. ಬಾ. ನಿನ್ನ ಹೆಸರೆಂತ? ನನ್ನ ಹೆಸರು ಪ್ರಭಾ. ಓ ಪ್ರಭಾವಾ? ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಮೊಸರುಂಟು. ಮೊಸರಾ? ಮೊಸರಿಗೆ ಎಷ್ಟು ಕೊಡುವ ಕೃಷ್ಣಯ್ಯ? 2 ಹಣ್ಣು ಕೊಡುವ. 2 ಹಣ್ಣು ಸಾಕು. ಹೋಗು ಬಾ ಇಲ್ಲಿಗೆ. ಬಾ. ನಾ ಬರುದಿಲ್ಲ. ಬಾ ಅಂತ ಹೇಳಿದಲ್ಲ. ನಾ ಬರುದಿಲ್ಲ ಅಂತ ಹೇಳಿದಲ್ಲ. ಬಾ. ನಾನು ನನ್ನ ಅಪ್ಪನ ಹತ್ರ ಹೋಗಿ ಹೇಳ್ತೇನೆ. ಹೋಗಿ ಹೇಳು. ನಿನ್ನ ಹೆಸರೆಂತ? ನನ್ನ ಹೆಸರು ವನಿತಾ. ಓ ವನಿತವಾ? ಹಾ. ನಿನ್ನಲ್ಲಿ ಏನುಂಟು? ಹಾಲುಂಟು. ನೀನು ಕೂಡ ಸ್ವಲ್ಪ ಹಾಲು ಕುಡಿಬೇಕು. ಇಷ್ಟು ಸಪೂರಿದಿ ನೀನು ಮಾತ್ರ ಹೀಗೆ, ನಿನ್ನ ಅಮ್ಮ ಕೂಡ ಹೀಗೇನೆಯ? ನನ್ನ ಅಮ್ಮ ದಪ್ಪ ಇದ್ದ, ಅದನ್ನು ನಿನಗೆ ಯಾಕೆ? ಬಾ, ಜೋರುಂಟು. ಹಾಲಿಗೆ ಎಷ್ಟು ಕೊಡುವ ಕೃಷ್ಣಯ್ಯ? 1 ಕಾಸು ಕೊಡುವ ಸಾಕು. 1 ಕಾಸು ಸಾಕು. ಹೋಗು ಬಾ ಇಲ್ಲಿಗೆ. ಏನು? ನಿನ್ನ ಹೆಸರೆಂತ? ಜ್ಯೋತಿ. ನಾವು ದಿವ್ಯ ಜ್ಯೋತಿಯಾ? ಅಲ್ಲ, ಅದೆಲ್ಲ ನಿಮಗೆ ಅಂತೆ. ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಮಜ್ಜಿಗೆ ಉಂಟು. ಮಜ್ಜಿಗೆ ಎಷ್ಟು ಕೊಡುವ ಕೃಷ್ಣಯ್ಯ? 3 ಹಣ್ಣು ಕೊಡುವ. 3 ಹಣ್ಣು ಸಾಕು. ಹೋಗ್ಲಿ ಬಾ ಇಲ್ಲಿಗೆ. ಏನು? ನಿನ್ನ ಹೆಸರೆಂತ? ನನ್ನ ಹೆಸರು ಉಮಾಶಂಕರಿ. ಓ ಉಮಾಶಂಕರಿಯಾ? ನಿನ್ನಲ್ಲಿ ಏನುಂಟು? ನನ್ನಲ್ಲಿ ನೀರು ಮಜ್ಜಿಗೆ ಉಂಟು. ನೀರು ಮಜ್ಜಿಗೆಯಾ? ನೀರು ಮಜ್ಜಿಗೆ ಎಷ್ಟು ಕೊಡುವ ಕೃಷ್ಣಯ್ಯ? 1 ಕಾಸು ಸಾಕು. 1 ಕಾಸು ಸಾಕು. ಹೋಗು ಬಾ ಇಲ್ಲಿಗೆ. ನಿನ್ನ ಹೆಸರೆಂತ? ನಿನ್ನಲ್ಲಿ ಏನುಂಟು? ಓ ಮಸಾಲ ಮಜ್ಜಿಗೆಯಾ? ಮಸಾಲ ಮಜ್ಜಿಗೆ ಎಷ್ಟು ಕೊಡುವ ಕೃಷ್ಣಯ್ಯ? 2 ಕಾಸು ಕೊಡುವ ಸಾಕು. ಏನ ನಿನ್ನಲ್ಲಿ ಏನುಂಟು? ನನ್ನ ಹತ್ರನಾ ನನ್ನ ಹತ್ರನಾ ನನ್ನ ಹತ್ರನಾ ತುಪ್ಪ ಉಂಟು. ಓ ಇದು ತುಂಬ ಗಟ್ಟಿಂಟು. ಅದು ಹಳ್ಳ ತುಪ್ಪ ಅಲ್ಲ ವಿಜಯ. ನೋಡಿ ನಾನು. ಶ್ರೀ, ಹೋಗ. ಬಾ ಇಲ್ಲಿಗೆ. ಬಾ. ಬಾ ಅಂತ ಹೇಳಿದಲ್ಲ. ನಿನ್ನ ಹೆಸರೆಂತ? ನನ್ನ ಹೆಸರು ಸುಲೋಚನವಾ? ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಖಾರ ಮಜ್ಜಿಗೆಯಾ? ಖಾರ ಮಜ್ಜಿಗೆ ಎಷ್ಟು ಕೊಡುವ ಕೃಷ್ಣಯ್ಯ? 1 ಕಾಸು ಸಾಕು ವಿಜಯ. 1 ಕಾಸು. ಹೋಗು. ನೀನು ಬಾ. ಬಾ ನೀನು. ನಿನ್ನ ಹೆಸರೆಂತ? ನನ್ನ ಹೆಸರು ಸುಬ್ಬಿ. ಓ ಡಬ್ಬಿಯಾ? ಏ ಜಾಸ್ತಿ ಮಾತಾಡ್ಬೇಡ. ಆಯ್ತಪ್ಪ. ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಗೋಮೂತ್ರ ಉಂಟು. ಕುಡಿತೀಯಾ? ಬೇಡ, ನನಗೆ ಇಷ್ಟ ಬೇಕು. ಗೋಮೂತ್ರಕ್ಕ? ಗೋಮೂತ್ರಕ್ಕೆ 1 ಕಾಸು ಸಾಕು. ಅಷ್ಟೇಯಾ? ಅಷ್ಟೇ ಸಾಕು. ಹೋಗು ಹೋಗು. ಬಾ ಇಲ್ಲಿಗೆ. ಬಾ. ನಾ ಬರುದಿಲ್ಲ. ಬಾ ಅಂತ ಹೇಳಿದಲ್ಲ. ನಾ ಬರುದಿಲ್ಲ ಅಂತ ಹೇಳಿದಲ್ವಾ? ಆಯ್ತು, ಅಲ್ಲಿ ನಿಂತ್ಕೊ, ಬರ್ಬೇಡ. ಸರಿ ಬಿಡಿ, ನೀವೆಲ್ಲ ವ್ಯಾಪಾರಕ್ಕೆ ಹೋದದಲ್ಲ. ನಿಮ್ಮನೀಗ ನಾವು ಹೋಗ್ಲಿಕ್ಕೆ ಬಿಡುದಿಲ್ಲ. ಎಂತಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ? ಸುಂಕ ಕೊಡ್ಬೇಕು. ಸುಂಕ? ನಾನು ಹೋಗ್ಲಿಕ್ಕೆ ಬಿಡುದಿಲ್ಲ. ಬಾ. ನಾ ಬರುದಿಲ್ಲ. ನಾ ಹೇಳಿದಲ್ಲ. ಬಾ. ಹೋಗ್ಲಿಕ್ಕೆ
ಏನ್ ಕೃಷ್ಣಯ್ಯ? ನನ್ನದು ಮುಗಿತು. ಹಾ, ನಿಂಗೆ ತುಂಬಾ ದಿವಸದಿಂದ ಒಂದು ಆಸೆ ಇತ್ತಲ್ಲ? ಹೌದು ಕೃಷ್ಣಯ್ಯ. ಒಂದು ಸುಂದರವಾದ ಹುಡುಗಿಯನ್ನ ಮದುವೆ ಆಗ್ಬೇಕಂತ. ಹೌದು. ನಾನೊಂದು ಸುಂದರವಾದ ಹುಡುಗಿಯನ್ನು ಹುಡುಕಿದ್ದೇನೆ ವಿಜಯ. ಆಯ್ತು ಕೃಷ್ಣಯ್ಯ. ಚಂದಿದ್ದಾಳ? ತುಂಬಾ ಚಂದ ಇದ್ದಾಳೆ. ಹಾ, ಎಲ್ಲಿದ್ದಾಳೆ? ಅಗೋ ಅಲ್ಲಿ ದೂರದಲ್ಲಿ ನಿಂಗಾಗಿ ಕಾಯ್ತಾ ಇದ್ದಾಳೆ. ಹೋಗು ವಿಜಯ. ಜಯವಾಗಲಿ. ಈಗ ಸ್ವಲ್ಪ ತಿನ್ನ ತಿನ್ನ ಈಗ ಹಾಗಾದ್ರೆ ಗೋಪಿಕಾ ಸ್ತ್ರೀಯರಿಗೆ ಸರಿಯಾದ ಪಾಠವನ್ನು ಕಲಿಸಿ ಆಯ್ತು. ಹೌದು. ಮುಂದೇನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿರೋಣ. ನಾವು ಹೊರಡೋಣ. ಕಶ್ಯಪ ಹಾಗೂ ಗದ್ರು ದಂಪತಿಗಳ ಮಗನಾದವನೇ ನಾನು. ಕಾಳಿಂಗ ಎಂಬ ಹಾಗೆ ನನ್ನ ನಾಮಧೇಯ. ಈ ಜಾಗವನ್ನು ಆಳುತ್ತಿರುವವನೇ ನಾನು. ಎಲ್ಲರ ಕುಶಲವನ್ನು ಕೇಳಿಕೊಂಡು ಇರ್ತೇನೆ. ಅಷ್ಟು ಮಾತ್ರವಲ್ಲ, ಗರುಡನೊಂದಿಗೆ ಒಪ್ಪಂದವೂ ಆಗಿದೆ.
ದಿನಕ್ಕೊಂದು ಹಾವು ಅಂದರೆ ಹಾವಿನ ರೂಪದಲ್ಲಿ ಆತನಿಗೆ ಆಹಾರವನ್ನು ನೀಡುತ್ತಿದ್ದೇವೆ. ಎಲ್ಲವೂ ಕುಶಲವಾಗಿದೆ. ಮುಂದೇನಾಗುತ್ತೆ ಎಂದು ಕಾದು ನೋಡೋಣ. ಹುಡುಗಿದರು ಆತನು ಕಾಣಿಸುತ್ತಿಲ್ಲ. ಇಲ್ಲ, ಆತನನ್ನು ಈ ಸರ್ತಿ ಬಿಡಬಾರದು. ಹುಡುಗಿಕೊಂಡು ಮುಂದೆ ನಡೆಯುತ್ತೆ. ಆದರೆ ಇಂದು ಒಂದರ ಸುಳಿವೇ ಇಲ್ಲ. ಹಾಗಾಗಿ ಅವುಗಳನ್ನು ಹುಡುಕುತ್ತಾ ಹೋಗುತ್ತೇನಂತೆ. ಗರುಡನ ಒಪ್ಪಂದವನ್ನು ಮುರಿದಿದ್ದಾನೆ. ಕಂಡಲ್ಲಿ ನಮ್ಮ ಬಂಧು ಬಾಂಧವರನ್ನೆಲ್ಲ ಕುಕ್ಕಿ ತಿನ್ನುತ್ತಿದ್ದಾರೆ. ಆತನನ್ನು ಹೀಗೆ ಬಿಟ್ಟರೆ ನಮಗೆ ಆಪತ್ತು ತಪ್ಪಿದ್ದಲ್ಲ. ಅವನೊಂದಿಗೆ ಯುದ್ಧ ಮಾಡಬೇಕು. ಎಲ್ಲಿ ನಮ್ಮವರು?
ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳು. ಈ ನಾಗಚಂದ್ರ ನಿಮ್ಮ ಜೊತೆಯಲ್ಲಿ ಸೇರಿಕೊಂಡಿರುವವ. ಈ ದಿನ ನಿಮ್ಮ ಮುಖದಲ್ಲಿ ಬೇಸರವು ಎದ್ದು ಕಾಣುತ್ತಾ ಇದೆ. ಕಾರಣವೇನು ತಿಳಿಸಿ. ಏನು ಆಶ್ಚರ್ಯ! ನಮ್ಮ ಜಾಗಕ್ಕೆ ಗರುಡನ ಆಗಮನವೇ? ಹೌದು. ಸಾಧ್ಯವೇ ಇಲ್ಲ. ಇದನ್ನು ನಾವು ಖಂಡಿಸಬೇಕು. ಇದನ್ನು ಕೇಳಿ ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ನಾಗರಾಜನಿಗೆ ಅಪ್ಪಣೆ ಕೊಡು. ಅಪ್ಪಣೆ ಕೊಟ್ಟರೆ ಅವನ ಕಥೆಯನ್ನು ಮುಗಿಸುತ್ತೇನೆ. ನಮ್ಮ ಜಾಗಕ್ಕೆ ಗರುಡ ಬಂದಿದ್ದಾನೆ. ಆ ಗರುಡನ ಕಥೆಯನ್ನು ನನಗೆ ಬಿಡಿ. ಅವನ ಕಥೆಯನ್ನು ನಾನು ಮುಗಿಸುತ್ತೇವೆ. ಮಿತ್ರರೇ, ಒಡೆಯ, ಗರುಡನು ನೀವು ತಿಳಿದಂತೆ ನಮ್ಮ ಬಂಧು ಬಾಂಧವರನ್ನೆಲ್ಲ ಕುಕ್ಕಿ ಕುಕ್ಕಿ ತಿನ್ನುತ್ತಾ ಇದ್ದಾನೆ. ಹೀಗೆ ಬಿಟ್ಟರೆ ನಮಗೆ ಆಪತ್ತು ತಪ್ಪಿದ್ದಲ್ಲ. ಆತನಿಗೆ ಸರಿಯಾದ ಪಾಠ ಕಲಿಸಬೇಕು. ಈಗಲೇ ತರೋಣ.
ಸೊಕ್ಕನ್ನು ಮತ್ತು ಕೊಕ್ಕನ್ನು ಮುರಿಯುವಾಗ ಯಾರು ಕೇಳುತ್ತಾರೆ ನೋಡುವ. ನೋಡೋಣವ. ಸಿಕ್ಕಲಿ ನಮ್ಮ ಬಂಧು ಬಾಂಧವರೆಲ್ಲ ಕುಕ್ಕಿ ಕುಕ್ಕಿ ಕೊಲ್ಲುತ್ತಾ ತಿನ್ನುತ್ತಾ ಇದ್ದೀಯ. ಇನ್ನನ್ನು ಹೀಗೆ ಬಿಟ್ಟರೆ ಕೊನೆಗೂ ನನ್ನನ್ನು ಬಿಡಲಾರೆ. ಎಂತಹ ಸ್ಥಿತಿ ಒದಗಿ ಬಂತು ನನಗೆ. ಗರುಡನೊಂದಿಗೆ ಯುದ್ಧಕ್ಕಾಗಿ ಹೊರಟ ನಾನು ಆತನ ಕೈಯಿಂದ ಪೆಟ್ಟು ತಿಂದು ಬರುವ ಹಾಗೆ ಆಯ್ತಲ್ಲ. ನಾವಿನ್ನೇನು ಮಾಡುವುದು, ಎಲ್ಲಿಗೆ ಹೋಗುವುದು? ದೂರದಲ್ಲಿ ಕಾಲಿಂದಿ ನದಿ ಕಾಣಿಸುತ್ತಾ ಇದೆ. ನನ್ನ ಬಂಧು ಬಾಂಧವರನ್ನೆಲ್ಲ ಸೇರಿಕೊಂಡು ಆ ನದಿಯ ಕಡೆ ಸೇರುತ್ತೇನೆ. ಕಾಳಿಂದಿ ನದಿಯ ನೀರು ಕುಡಿದ ದನಗಳು ಅಲ್ಲಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾವೆ ಕೃಷ್ಣಯ್ಯ. ನೀನೇ ಅವುಗಳನ್ನು ಬದುಕಿಸಬೇಕು ಕೃಷ್ಣಯ್ಯ. ಓ, ಇದೋ ವಿಚಾರ. ಹೌದು ಕೃಷ್ಣಯ್ಯ. ಇದಕ್ಕಾಗಿ ಚಿಂತೆಯನ್ನು ಪಡಬೇಡಿ, ನನ್ನ ಬಳಿ ಇದಕ್ಕೆ ಪರಿಹಾರವಿದೆ. ಕರುಣಾರಾಶಿಯು ಋಷಿಕೇಶನ ಗೋಪಾಲನ ಸಂದೇಶ ನುಡಿಯು ಕೇಳುತ್ತ ಭಯವನಿಂದು ವೇಗದೊಳು ನಡೆದ ತರುವರಕಿ. ಗೋಪಾಲಕರೇ, ಕೃಷ್ಣಯ್ಯ, ಈ ವಿಚಾರವಾಗಿ ಚಿಂತೆಯನ್ನು ಮಾಡಬೇಡಿ. ನನ್ನ ಕೈಯಲ್ಲಿರುವ ಕೊಳಲಿನ ನಾದವನ್ನು ಮೂಡಿಸಿ ಮೂರ್ಛೆ ಬಿದ್ದಂತಹ ದನಗಳನ್ನು ನಾನು ಎಚ್ಚರಿಸುತ್ತೇನೆ. ಕೃಷ್ಣಯ್ಯ, ಅಲ್ಲಿ ಒಂದು ದನ ಓಡ್ತಾ ಇದೆ, ಇಲ್ಲಿ ಒಂದು ದನ ಕೂಡ ಓಡ್ತಾ ಇದೆ. ಎಲ್ಲಾ ದನಗಳು ಎದ್ದು ಓಡ್ತಾ ಇದೆ ಕೃಷ್ಣಯ್ಯ. ಹೌದು ಗೋಪಾಲಕರೇ, ಇನ್ನು ನೀವು ನಿಮ್ಮ ಕೆಲಸಗಳಿಗೆ ತೆರಳಿ
ತೆರಳಿಕೊಳ್ಳಿ. ಕಾಳಿಂದಿ ನದಿಯ ವಿಚಾರವನ್ನು ನನಗೆ ಬಿಡಿ. ಕಾಳಿಂದಿ ನದಿಯಲ್ಲಿ ಯಾವುದೋ ಒಂದು ತೊಂದರೆ ಉಂಟಾಗಿದೆ. ಅದೇನೆಂಬುದನ್ನು ವಿಚಾರಿಸಬೇಕಾಗಿದೆ. ಆದರೆ ಅಲ್ಲಿಗೆ ನಾನೊಬ್ಬನೇ ಹೋಗುವುದಲ್ಲ, ನನ್ನ ಅಣ್ಣ ಬಲರಾಮನೊಂದಿಗೆ ಹೋಗಬೇಕು. ಅಣ್ಣ, ಕಾಳಿಂದಿ ನದಿಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಅಡಗಿ ಕುಳಿತಿದೆ. ಅದೇನೆಂಬುದನ್ನು ವಿಚಾರಿಸಬೇಕಾಗಿದೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಅತ್ತ ಕಡೆಗೆ ತೆರಳೋಣ. ಹುಡುಗನಂತೆ ಕಾಣಿಸುತ್ತಾ ಇದ್ದೀಯಾ? ಆದರೆ ಏನು ಮಾಡಿದೆ ನೀನು? ಒಮ್ಮಿಂದೊಮ್ಮೆಲೆ ನನ್ನ ನದಿಯನ್ನು ಸೇರಿದೆ. ನನ್ನ ನದಿಯನ್ನು ಎಲ್ಲ ಹಾಳು ಮಾಡಿಬಿಟ್ಟೆ. ನಿನ್ನನ್ನು ಹೀಗೆ ಬಿಡಲಾರೆ. ನಾನೇ ಇಲ್ಲಿಂದ
ನೀನು ಮಾಡಿರುವ ಅನ್ಯಾಯಕ್ಕೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಬಾ ಮುಂದಕ್ಕೆ. ಜನಕಗಲಿ ಗೋಪಾಲ ನಾಗೇಂದ್ರ ಕಾಲಿಯ ಶತಾಪರಾಧ ನಾಗೇಂದ್ರ ಕಾಲಿ ಶತಾಪರಾಧ ನೀಗಿ ತೋರಯ್ಯ ಕರುಣಾನಿಧಿಯೇ ಶ್ರೀಗಂಗ ಜನಕಗಲಿ ಗೋಪಾಲ ಗೋಪಾಲ ಗಂಗಾಜನಕನೇ ಶ್ರೀಕೃಷ್ಣರೇ ನನ್ನ ತಪ್ಪನ್ನು ಮನ್ನಿಸು ತಂದೆ ಅಂತ ಮನ್ನಿಸು. ನನ್ನಿಂದ ಮಹಾ ಅಪರಾಧ ಆಗಿ ಹೋಯಿತು. ಏನು ಮಾಡಲಿ ಹೇಳುವುದಕ್ಕೆ ಮಾತ್ರ ಕಶ್ಯಪನ ಕುಮಾರ. ಆದರೆ ಒಂದು ನೆಲೆ ಇಲ್ಲ ನನಗೆ. ನಾನು ಏನು ಮಾಡಲಿ ತಂದೆ? ನಾನಿನ್ನೆಲ್ಲಿಗೆ ಹೋಗಲಿ? ಸಾಕು ಬಿಡು ಬಿಡು ಮಗನೇ ಶೋಕವಿದೇಕೆ ಮೆಚ್ಚಿದೆ ಕಾಕು. ಸಾಕು ಬಿಡು ಬಿಡು ಮಗನೇ ಶೋಕವಿದೇಕೆ ಮೆಚ್ಚಿದೆ ಇದು ಮಗನಿಯಾಗ. ಸಾಕು ಬಿಡು ಬಿಡು ಮಗನೇ ಸಾಕು ಕಾಳಿಂಗ, ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ನೀನಿನ್ನು ನಿಶ್ಚಿತೆಯಿಂದ ಇರು. ಆ ಗರುಡನಿಂದ ನಿನಗೆ ಇನ್ನು ಯಾವುದೇ ತೊಂದರೆ ಉಂಟಾಗುವುದು ಹೇಗೆ ತಂದೆ? ಏಕೆಂದರೆ ನಾನು ನಿನ್ನ ಹೆಡೆಯ ಮೇಲೆ ಕುಣಿದಿರುವುದರಿಂದ ನನ್ನ ಪಾದಗಳ ರೇಖೆಯು ನಿನ್ನ ಹೆಡೆಯ ಮೇಲಿದೆ. ಆದ್ದರಿಂದ ಆ ಗರುಡನಿಂದ ನಿನಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಸರಿ, ನೀನು ನಿನ್ನ ಸಂಸಾರ ಸಮೇತನಾಗಿ ಈ ಸಮುದ್ರದಲ್ಲಿ ವಾಸವಿದ್ದುಕೋ. ಹೋಗು, ಶುಭವಾಗಲಿ. ಸರಿ ತಂದೆ, ಹಾಗೆ ಆಗಲಿ. ಇಲ್ಲಿಗೆ ನಮ್ಮ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಶ್ರೀಕೃಷ್ಣ ಲೀಲಾಮೃತ ಎಂಬ ಪ್ರಸಂಗವನ್ನು ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ, ಯಾರು ಆಡುತ್ತಾರೋ ಮತ್ತು ಯಾರು ಆಡಿಸುತ್ತಾರೋ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ಶ್ರೀ ವಿಷ್ಣುಮೂರ್ತಿ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ಳುತ್ತಾ ನಮ್ಮ ಭಾಗವತರಲ್ಲಿ ಈ ಪ್ರಸಂಗಕ್ಕೆ ಮಂಗಳವನ್ನು ಹಾಡಲು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಮ್ಮ ನಿಮ್ಮ ಮಣಿಗಳಲ್ಲಿ, ಅಮ್ಮ ನಿಮ್ಮ ಮಣಿಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ಕೃಷ್ಣನ ಕಂಡಿರೆ, ನಮ್ಮ
ಕಾಶಿ ಪೀತಾಂಬರ ಕೈಯಲ್ಲಿ ಕೊಡಲು ಪೂಜಿದ ಶ್ರೀಗಂಧ ಮನೆಯೊಳಗಮ್ಮ ಕಾಶಿ ಪೀತಾಂಬರ ಕೈಯಲ್ಲಿ ಕೊಡಲು ಪೂಜಿದ ಶ್ರೀಗಂಧ ಮನೆಯೊಳಗಮ್ಮ ನೆನಗಿ ತುಳಸಿಯ ಮಾಲೆಯದರಿಸಿದ ನೆನಗಿ ತುಳಸಿಯ ಮಾಲೆಯದರಿಸಿದ ಒಂದು ದೇವ ಪದ ಅಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ನೀರೇ ನಮ್ಮ ಕೃಷ್ಣನಾಗಲಿ ನಮ್ಮ ರಂಗನ ಕೈಲಿರೆ ನಮ್ಮ ಕೃಷ್ಣನ ಕೈಲಿರೆ ನಮ್ಮ ಕೃಷ್ಣನ ಕೈಲಿರೆ ಶ್ರೀಧರಜಿದ ನಿರ್ದಯರು ಓ ಚರಿತವರು